ನಾವೆಲ್ಲರೂ ಒಳ್ಳೆ ಸಂಗೀತ ಅಥವಾ ಕವಿತೆ ಕೇಳಿದಾಗ ನಮ್ಮಷ್ಟಕ್ಕೆ ನಾವೇ ತಲೆ ತೂಗ್ತೀವಿ ಅಲ್ವಾ? ಅದರಲ್ಲೇನೋ ಒಂದು ತಾಳ ಇರುತ್ತೆ, ನಮ್ಮನ್ನ ಹಿಡಿದಿಟ್ಟುಕೊಳ್ಳುವಂಥ ಒಂದು ಲಯ. ನೋಡಿ, ಕನ್ನಡ ಕಾವ್ಯದಲ್ಲೂ ಅಂತಹದ್ದೇ ಒಂದು ಅದ್ಭುತವಾದ ರಿದಮ್ ಇದೆ. ಆ ರಿದಮ್ನ ಗುಟ್ಟನ್ನು ಬಿಡಿಸಿ ಹೇಳೋ ವಿಧಾನವೇ ಪ್ರಸ್ತಾರ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಕನ್ನಡ ಕಾವ್ಯದ ಆ ತಾಳವನ್ನು ಅಳೆಯೋದು ಹೇಗೆ ಅಂತ ನೋಡೋಣ. ಹಾಗಿದ್ರೆ ನಾವು ಕೇಳಬೇಕಾದ ಮೊದಲ ಪ್ರಶ್ನೆ ಇದೆ, ಒಂದು ಕವಿತೆಯ ಸಾಲುಗಳನ್ನ ಓದುವಾಗ ಅದರೊಳಗೆ ಅಡಗಿರುವ ಆ ಸಂಗೀತವನ್ನ, ಆ ಲಯಬದ್ಧತೆಯನ್ನ ಒಂದು ಲೆಕ್ಕದ ಹಾಗೆ ನಿಖರವಾಗಿ ಅಳೆಯೋಕೆ ಆಗತ್ತಾ? ಹೌದು, ಖಂಡಿತ ಸಾಧ್ಯ. ಇದಕ್ಕಾಗಿಯೇ ನಮ್ಮ ಹಿರಿಯರು ಒಂದು ಅದ್ಭುತವಾದ ಸಿಸ್ಟಮನ್ನೇ ರೂಪಿಸಿದ್ದಾರೆ. ಆ ಸಿಸ್ಟಮ್ನ ಹೆಸರೇ ಪ್ರಸ್ತಾರ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಪ್ರಸ್ತಾರ ಅಂದ್ರೆ ಕಾವ್ಯದ ಪ್ರತಿ ಅಕ್ಷರವನ್ನು, ಅದನ್ನ ಉಚ್ಚಾರ ಮಾಡಕ್ಕೆ ಎಷ್ಟು ಸಮಯ ಬೇಕು ಅನ್ನೋದ್ರ ಮೇಲೆ ಲಘು ಅಂದ್ರೆ ಚಿಕ್ಕದು ಅಥವಾ ಗುರು ಅಂದ್ರೆ ದೊಡ್ಡದು ಅಂತ ವಿಂಗಡಿಸೋದು. ಲಘುವನ್ನು ಯು ಅಂತ ಗುರುತಿಸ್ತೀವಿ ಮತ್ತು ಗುರುವನ್ನು ಡ್ಯಾಶ್ ಅನ್ನೋ ಚಿಹ್ನೆಯಿಂದ ಗುರುತಿಸ್ತೀವಿ. ಇವೆರಡೇ ಪ್ರಸ್ತಾರ ಪದ್ಧತಿಯ ಮೂಲಾಧಾರಗಳು. ಸರಿ, ಹಾಗಿದ್ರೆ ನಮ್ಮ ಈ ಪಯಣದ ಮೊದಲ ಹೆಜ್ಜೆ ಇಡೋಣ. ಒಂದು ಅಕ್ಷರವನ್ನು ಲಘು ಅಂತ ಕಂಡುಹಿಡಿಯೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಲಘುವನ್ನು ಗುರ್ತಿಸೋಕೆ ಒಂದೆರಡು ಸಿಂಪಲ್ ನಿಯಮಗಳಿವೆ. ಮೊದಲನೇ ಮತ್ತು ಅತಿ ಮುಖ್ಯವಾದ ರೂಲ್ ಹ್ರಸ್ವ ಸ್ವರಗಳು, ಅಂದ್ರೆ ಅ, ಇ, ಉ, ರು, ಎ, ಓ. ಈ ಸ್ವರಗಳು ಅಥವಾ ಈ ಸ್ವರಗಳನ್ನೇ ಹೊಂದಿರುವ ಯಾವುದೇ ಅಕ್ಷರ ಅನ್ಕೊಳ್ಳಿ, ಕ, ಕಿ, ಕು, ಕೆ, ತೋ, ಇವೆಲ್ಲವೂ ಸಹಜವಾಗಿಯೇ ಲಘು ಅಂತ ಕರೆಸ್ಕೊಳ್ತವೆ. ಯಾಕಂದ್ರೆ ಇವನ್ನ ಹೇಳೋಕೆ ಕಡಿಮೆ ಸಮಯ ಸಾಕಲ್ವಾ? ಇಲ್ ನೋಡಿ, ಈ ನಿಯಮ ಆಚರಣೆಯಲ್ಲಿ ಹೀಗೆ ಕಾಣುತ್ತೆ. ಅ ಇಂದ ಓವರೆಗಿನ ಎಲ್ಲ ಹ್ರಸ್ವ ಸ್ವರಗಳಿಗೆ ಮತ್ತೆ ಕ, ಗಿ, ತೂನಂತಹ ಅಕ್ಷರಗಳಿಗೆ ಯು ಚಿಹ್ನೆಯನ್ನ ಕೊಡ್ತೀವಿ. ತುಂಬಾನೇ ಸರಳ. ಚಿಕ್ಕ ಉಚ್ಚಾರಣೆ ಅಂದ್ರೆ ಅದು ಲಘು ಅಷ್ಟೇ. ಈಗ ಎರಡನೇ ನಿಯಮ ಸ್ವಲ್ಪ ವಿಶೇಷವಾಗಿದೆ. ಇದೊಂದು ಥರ ಎಕ್ಸೆಪ್ಷನ್. ಒಂದು ಅಕ್ಷರದ ಮುಂದೆ ಶಿಥಿಲ ದ್ವಿತ್ವ ಬಂದ್ರೆ ಆ ಅಕ್ಷರ ಲಘುವಾಗಿಯೇ ಇರುತ್ತೆ. ಶಿಥಿಲ ದ್ವಿತ್ವ ಅಂದ್ರೆ ಏನು ಅಂತೀರಾ? ಅಂದ್ರೆ ಒತ್ತಿ ಹೇಳದ ಒಂದು ಜೋಡಾಕ್ಷರ, ಸಾಮಾನ್ಯವಾಗಿ ರ ಅಥವಾ ಳ ಜೊತೆ ಬೇರೆ ವ್ಯಂಜನ ಸೇರಿದಾಗ ಬರುವ ಸಾಫ್ಟ್ ಜೋಡಾಕ್ಷರ. ಉದಾಹರಣೆಗೆ ಕುಳಿರ್ಗಾಳಿ ಅನ್ನೋ ಪದವನ್ನೇ ತಗೊಳ್ಳಿ. ಇಲ್ಲಿ ಳಿ ಅಕ್ಷರದ ನಂತರ ರರ್ಗ ಅನ್ನೋ ಜೋಡಾಕ್ಷರ ಬಂದಿದೆ. ಸಾಮಾನ್ಯವಾಗಿ ಜೋಡಾಕ್ಷರದ ಹಿಂದಿನ ಅಕ್ಷರ ಗುರು ಆಗ್ಬೇಕು, ಆದರೆ ರರ್ಗ ಒಂದು ಶಿಥಿಲ ದ್ವಿತ್ವ ಆಗಿರೋದ್ರಿಂದ ಅದರ ಹಿಂದಿನ ಳಿ ಲಘುವಾಗಿಯೇ ಉಳಿಯುತ್ತೆ. ಇದು ನೆನಪಿಡಬೇಕಾದ ಒಂದು ಪ್ರಮುಖ ವಿನಾಯಿತಿ. ಓಕೆ, ಲಘುವಿನ ಕಥೆ ಈಗ ಸ್ಪಷ್ಟವಾಯಿತು. ಈಗ ಅದರ ಜೊತೆಗಾರ ಗುರುವಿನ ನಿಯಮಗಳ ಕಡೆಗೆ ಹೋಗೋಣ. ಬನ್ನಿ, ತಾಳದ ಇನ್ನೊಂದು ಮುಖವನ್ನು ನೋಡೋಣ. ಲಘುವಿನ ನಿಯಮದ ಹಾಗೆ ಗುರುವಿನ ಮೊದಲನೇ ನಿಯಮ ಕೂಡ ಅಷ್ಟೇ ಸಿಂಪಲ್. ದೀರ್ಘ ಸ್ವರಗಳು ಅಂದ್ರೆ ಆ, ಈ, ಉ, ಎ, ಐ, ಓ, ಔ ಮತ್ತು ಈ ಸ್ವರಗಳನ್ನು ಹೊಂದಿರೋ ಎಲ್ಲ ಅಕ್ಷರಗಳು ಅಂದ್ರೆ ಕ, ಕಿ, ಕು, ಕೈ, ಕೋ ಇವೆಲ್ಲವೂ ಗುರುವಾಗ್ತವೆ. ಯಾಕಂದ್ರೆ ಇವನ್ನ ಉಚ್ಚರಿಸೋಕೆ ಜಾಸ್ತಿ ಸಮಯ ಬೇಕಲ್ವಾ? ನೋಡಿ, ಇದು ತುಂಬಾನೇ ನೇರವಾದ ನಿಯಮ. ಎಲ್ಲಾ ದೀರ್ಘ ಸ್ವರಗಳಿಗೆ ಮತ್ತು ದೀರ್ಘಾಕ್ಷರಗಳಿಗೆ ಗುರು ಅನ್ನೋ ಗುರುವಿನ ಚಿಹ್ನೆ ಸಿಗುತ್ತೆ. ಉದ್ದವಾದ ಉಚ್ಚಾರಣೆ ಅಂದ್ರೆ ಅದು ಗುರು ಅಷ್ಟೇ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಗುರು ಅನ್ನೋದು ಕೇವಲ ದೀರ್ಘ ಸ್ವರಗಳಿಗೆ ಮಾತ್ರ ಸೀಮಿತ ಅಲ್ಲ. ಇಲ್ಲೇ ನೋಡಿ, ಪ್ರಸ್ತಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗೋದು. ಕೆಲವು ಸ್ಪೆಷಲ್ ಕೇಸ್ಗಳಲ್ಲಿ ಹ್ರಸ್ವ ಸ್ವರವನ್ನು ಹೊಂದಿರುವ ಅಕ್ಷರ ಕೂಡ ಗುರುವಾಗುತ್ತೆ. ಹಾಗಿದ್ರೆ ಆ ವಿಶೇಷ ನಿಯಮಗಳು ಯಾವುವು? ನೋಡೋಣ ಬನ್ನಿ. ಎರಡನೇ ನಿಯಮದ ಪ್ರಕಾರ ಯಾವುದೇ ಅಕ್ಷರದ ಪಕ್ಕದಲ್ಲಿ ಅನುಸ್ವಾರ ಅಂದ್ರೆ ಮ್ ಅಥವಾ ವಿಸರ್ಗ ಅಂದ್ರೆ ಖ ಬಂದ್ರೆ ಸಾಕು, ಆ ಅಕ್ಷರ ಗುರುವಾಗುತ್ತೆ. ಅದು ಮೂಲತಃ ಲಘು ಆಗಿದ್ರೂ ಕೂಡ ಈ ಅನುಸ್ವಾರ ಅಥವಾ ವಿಸರ್ಗದ ಪ್ರಭಾವದಿಂದಾಗಿ ಅದಕ್ಕೆ ಗುರುಸ್ಥಾನ ಸಿಕ್ಬಿಡುತ್ತೆ. ಉದಾಹರಣೆಗೆ, ಅಂಗಡಿ ಪದದಲ್ಲಿ ಅ ಮೂಲತಃ ಲಘು, ಆದರೆ ಅದರ ಪಕ್ಕದಲ್ಲಿ ಇರೋದ್ರಿಂದ ಅದು ಗುರುವಾಗುತ್ತೆ. ಹಾಗೆಯೇ ದುಃಖ ಪದದಲ್ಲಿ ದು ಅಕ್ಷರ ವಿಸರ್ಗದ ಕಾರಣದಿಂದ ಗುರುವಾಗಿದೆ. ಇದು ತುಂಬಾನೇ ಕ್ಲಿಯರ್ ಆದ ನಿಯಮ. ಈಗ ಬರೋದು ಬಹಳಾನೇ ಇಂಪಾರ್ಟೆಂಟ್ ರೂಲ್. ಒಂದು ಅಕ್ಷರದ ಮುಂದೆ ಸಂಯುಕ್ತಾಕ್ಷರ ಅಂದ್ರೆ ಜೋಡಾಕ್ಷರ ಅಥವಾ ಪದದ ಕೊನೆಯಲ್ಲಿ ಬರುವ ವ್ಯಂಜನಾಕ್ಷರ ಬಂದ್ರೆ ಅದರ ಹಿಂದಿನ ಅಕ್ಷರ ಗುರುವಾಗುತ್ತೆ. ಆ ಜೋಡಾಕ್ಷರದ ಒತ್ತಡ ಅದರ ಹಿಂದಿನ ಅಕ್ಷರವನ್ನು ಭಾರವಾಗಿಸುತ್ತೆ, ಅಂದ್ರೆ ಗುರುವಾಗಿಸುತ್ತೆ ಅಂತ ಅಂದ್ಕೊಳ್ಬೋದು. ಈ ಉದಾಹರಣೆಗಳನ್ನು ನೋಡಿದ್ರೆ ಈ ನಿಯಮ ಇನ್ನೂ ಸ್ಪಷ್ಟವಾಡುತ್ತೆ. ಅಕ್ಕ ಪದದಲ್ಲಿ ಕ ಅನ್ನೋ ಜೋಡಾಕ್ಷರಕ್ಕೆ ಮುಂಚೆ ಇರೋ ಆ ಗುರುವಾಗಿದೆ.
ಹಾಗೆಯೇ ಕನ್ನಡ ಪದದಲ್ಲಿ ಮೊದಲ ಕ ಅಕ್ಷರದ ನಂತರ ನ ಅನ್ನೋ ಜೋಡಾಕ್ಷರ ಇರೋದ್ರಿಂದ ಆ ಕ ಗುರುವಾಗುತ್ತೆ. ಹೊನ್ ಪದದಲ್ಲಿ ನ ವ್ಯಂಜನದ ಹಿಂದಿನ ಹೋ ಕೂಡ ಇದೇ ಕಾರಣಕ್ಕೆ ಗುರುವಾಗಿದೆ. ಸರಿ, ಈಗ ನಾವು ಲಘು ಮತ್ತು ಗುರುವಿನ ಎಲ್ಲ ಮುಖ್ಯವಾದ ನಿಯಮಗಳನ್ನು ನೋಡಿದ್ದೇವೆ. ಈಗ ಇವೆಲ್ಲವನ್ನೂ ಒಟ್ಟಿಗೆ ತಂದು ಪ್ರಸ್ತಾರ ಹಾಕುವಾಗ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಒಂದು ಚಿಕ್ಕ ಆದರೆ ತುಂಬಾನೇ ಮುಖ್ಯವಾದ ಸಲಹೆಯನ್ನ ತಿಳ್ಕೊಳ್ಳೋಣ. ನಾವು ಇದುವರೆಗೂ ಕಲ್ತಿದ್ದನ್ನ ಒಮ್ಮೆ ಹೋಲಿಸಿ ನೋಡೋಣ ಬನ್ನಿ. ಎಡಭಾಗದಲ್ಲಿ ಲಘುವ ನಿಯಮಗಳಿವೆ, ಅಂದ್ರೆ ಹ್ರಸ್ವ ಸ್ವರ ಮತ್ತು ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರ. ಬಲಭಾಗದಲ್ಲಿ ಗುರುವಿನ ನಿಯಮಗಳು ದೀರ್ಘಸ್ವರ, ಅನುಸ್ವಾರ ಮತ್ತು ವಿಸರ್ಗದ ಹಿಂದಿನ ಅಕ್ಷರ ಮತ್ತು ಜೋಡಾಕ್ಷರದ ಹಿಂದಿನ ಅಕ್ಷರ. ಈ ಹೋಲಿಕೆ ವಿಷಯವನ್ನ ನೆನಪಿನಲ್ಲಿಡೋಕೆ ಸಹಾಯ ಮಾಡುತ್ತೆ. ಈಗ ಒಂದು ಪ್ರೋ ಟಿಪ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಅಕ್ಷರವು ಗುರುವಾಗಲು ಒಂದಕ್ಕಿಂತ ಹೆಚ್ಚು ಕಾರಣಗಳಿರಬಹುದು, ಆದರೆ ಅದಕ್ಕೆ ಹಾಕೋದು ಒಂದೇ ಒಂದು ಗುರು ಚಿಹ್ನೆ ಮಾತ್ರ. 2-3 ಕಾರಣ ಇದೆ ಅಂತ 2-3 ಗುರುತು ಹಾಕಬಾರ್ದು. ಇದು ಗೋಲ್ಡನ್ ರೂಲ್. ಈ ನಿಯಮವನ್ನು ಕಾಂತಿ ಪದದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಕ ಅಕ್ಷರವನ್ನು ಗಮನಿಸಿ. ಮೊದಲನೆಯದಾಗಿ ಕ ಅನ್ನೋದು ಒಂದು ದೀರ್ಘಾಕ್ಷರ, ಸೊ ಅದು ಗುರು. ಎರಡನೆಯದಾಗಿ ಅದರ ನಂತರ ಕಂತಿ ಅನ್ನೋ ಸಂಯುಕ್ತಾಕ್ಷರ ಇದೆ, ಆ ಕಾರಣಕ್ಕಾಗಿಯೂ ಅದು ಗುರು. ಆದರೆ ನಾವು ಪ್ರಸ್ತಾರ ಹಾಕುವಾಗ ಕ ಅಕ್ಷರಕ್ಕೆ ಒಂದೇ ಒಂದು ಮೈನಸ್ ಚಿಹ್ನೆಯನ್ನು ಮಾತ್ರ ಹಾಕಬೇಕು. ಇದರಿಂದ ಯಾವುದೇ ಗೊಂದಲ ಇರೋಲ್ಲ. ಈ ನಿಯಮಗಳ ಜ್ಞಾನ ಇನ್ನು ಮುಂದೆ ಯಾವುದೇ ಕನ್ನಡ ಕಾವ್ಯವನ್ನು ನೋಡುವ ನಮ್ಮ ದೃಷ್ಟಿಯನ್ನೇ ಬದಲಿಸುತ್ತೆ. ಕೇವಲ ಪದಗಳ ಅರ್ಥವನ್ನು ಮೀರಿ ಅದರೊಳಗಿನ ಲಯಬದ್ಧ ರಚನೆಯನ್ನು, ಅದರ ಆಂತರಿಕ ಸಂಗೀತವನ್ನು ನಾವು ಗುರುತಿಸಬಹುದು. ಪ್ರಸ್ತಾರದ ಈ ಜ್ಞಾನ ಕಾವ್ಯದ ಸೌಂದರ್ಯವನ್ನು ಆಸ್ವಾದಿಸಲು ಅಕ್ಷರಶಃ ಒಂದು ಹೊಸ ಬಾಗಿಲನ್ನೇ ತೆರೆಯುತ್ತೆ. ಇನ್ನು ಕನ್ನಡ ಕಾವ್ಯದ ಆಳವಾದ ಸಂಗೀತವನ್ನು ಕೇಳುವ ಸಮಯ.